ನಮಸ್ಕಾರ ಗೆಳೆಯರೇ. ನಿಮ್ಮ ಜಾತಕದಲ್ಲಿ ಬುಧಗ್ರಹ ಯಾವ ರಾಶಿಯಲ್ಲಿದ್ದಾನೆ ಗೊತ್ತಾ? ಇದೇ ಬುಧ ನಿಮ್ಮ ಮಾತಿನ ಶೈಲಿ, ಬುದ್ಧಿವಂತಿಕೆ, ಬುದ್ಧಿಯ ಶಕ್ತಿ ಒಂದು ಪ್ರಭಾವ, ಕೆಲಸ ಹೇಗಿರಬೇಕು, ವಿದ್ಯಾಭ್ಯಾಸ ಯಾವುದು ಮಾಡಿದರೆ ಉತ್ತಮ, ವ್ಯಾಪಾರ ಮಾಡಿದರೆ ಹೇಗೆ ನಾನು ನಷ್ಟಕ್ಕೆ ಒಳಗಾಗದೇ ಇರುತ್ತೀನಿ ಅಂತಕ್ಕಂಥ ಪ್ರಭಾವ ಸಿಗಬಹುದು ಎಂಬುದಾಗಿ ನಾವು ಈ ವಿಡಿಯೋದಲ್ಲಿ ಬುಧನ ಒಂದು ಪಾರಪತ್ಯದ ಒಂದು ಫಲ ವಿಭಾಗವನ್ನು ನಾವು ತಿಳಿಯೋಣ ಬನ್ನಿ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಬುಧ ಇದ್ದಾಗ ಒಂದೊಂದು ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ. ಆರ್ಯಕ ಆಸ್ಟ್ರೋಟೆಕ್, ನಾನು ಜಿಕೆ ಗುರುರಾಜ್. ಮೇಷರಾಶಿಯಲ್ಲಿ ಬುಧ ಇದ್ದರೆ ಬುದ್ಧಿವಂತಿಕೆ, ಮಾತಿನ ಚಾತುರ್ಯತೆ ಹೆಚ್ಚಾಗಿರುತ್ತದೆ. ವೇಗವಾಗಿ ಯೋಚಿಸಿ ತಕ್ಷಣ ನಿರ್ಧಾರಕ್ಕೆ ತಗೊಳ್ಳುವಂಥ ಸ್ವಭಾವ ಇವರಲ್ಲಿ ತುಂಬ ಇರುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಬುಧ ಇದ್ದರೆ ಲಲಿತ ಕಲೆ, ಸಾಹಿತ್ಯ, ಹಾಸ್ಯ ಮತ್ತು ವಿನೋದ ಮನೋಭಾವನೆ ಇರುವಂತಹ ಒಂದು ವ್ಯಕ್ತಿ, ಎಲ್ಲರನ್ನು ತುಂಬ ಚೆನ್ನಾಗಿ ಮಾತನಾಡಿಸುವಂತಹ ಒಂದು ಗುಣಲಕ್ಷಣಗಳು, ವಿದ್ಯಾಭ್ಯಾಸ, ವಿಶೇಷವಾದಂಥ ಉನ್ನತ ಸ್ಥಾನಕ್ಕೆ ಬರುವಂತಹ ಒಂದು ಗುಣಲಕ್ಷಣಗಳು, ರೈತಾಪಿ ಜೀವನ ನಡೆಸುವಂತಹ ಒಂದು ಗುಣಲಕ್ಷಣಗಳು ಇವರಲ್ಲಿ ಬುಧ ಕೊಡ್ತಾನೆ. ಇನ್ನು ಬುಧ ಮಿಥುನ ರಾಶಿಯಲ್ಲಿದ್ದರೆ ಎಚ್ಚರಿಕೆ, ಮಾತಿನ ಭರಸೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾತನಾಡುವಂತಹ ಒಂದು ಗುಣ, ಸಾಲ ಮಾಡದೆ ಚೆನ್ನಾಗಿ ಜೀವನವನ್ನು ನಡೆಸುವಂತಹ ಒಂದು ಗುಣ, ಲೆಕ್ಕಾಚಾರದಲ್ಲಿ ತುಂಬ ಜಾಣ್ಮೆ. ಇನ್ನು ಬುಧ ಕಟಕ ರಾಶಿಯಲ್ಲಿದ್ದರೆ ವಿದೇಶಿ ಪ್ರವಾಸ, ತನ್ಮೂಲಕ ಧನ ಪ್ರಾಪ್ತಿ, ಯಾರನ್ನು ನಂಬೋದಿಲ್ಲ, ಶೀತಲ ಮನೋಭಾವನೆ ಇರುವಂತಹ ವ್ಯಕ್ತಿ ಹಾಗೂ ವಾಕ್ಚಾತುರ್ಯತೆ ಇರುವಂತಹ ಒಂದು ಗುಣಲಕ್ಷಣ ಇವರಲ್ಲಿರುತ್ತೆ. ಇನ್ನು ಬುಧ ಸಿಂಹ ರಾಶಿಯಲ್ಲಿದ್ದರೆ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ, ಎಲ್ಲ ಜನಗಳನ್ನು ತನ್ನ ಮಾತಿನ ಹಿಡಿತದಲ್ಲಿ ಸೆಳೆತ ಮಾಡಿಕೊಂಡು ಮಾತನಾಡಿಸುವಂಥ ಒಂದು ಶಕ್ತಿ ತುಂಬ ಇರುತ್ತೆ, ವಿಶೇಷವಾದಂಥ ಒಂದು ಸ್ಥಾನ. ಬುಧ ಕನ್ಯಾ ರಾಶಿಯಲ್ಲಿದ್ದರೆ ಇದರ ಬಗ್ಗೆ ಮಾತನಾಡೋಷ್ಟೇ ಇಲ್ಲ. ಎಷ್ಟು ಚೆನ್ನಾಗಿ ಇವರು ಮಾತಾಡ್ತಾರೆ ಅಂದರೆ ಸ್ಫುಟವಾಗಿ, ಅರ್ಥಗರ್ಭಿತವಾಗಿ, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗದೇ ಇರುವಂತಹ ರೀತಿಯ ಶೈಲಿಯಲ್ಲಿ, ಎಲ್ಲರಿಗೂ ಈತ ಬೇಕು ಅನ್ನುವಂಥ ಸ್ಥಾನದಲ್ಲಿ ತಾನು ಇದ್ದು ಜೀವನವನ್ನು ಬಹಳ ಅಚ್ಚುಕಟ್ಟಾಗಿ ತಗೊಂಡೋಗ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನ, ತನ್ನ ಕುಟುಂಬದವರನ್ನ ಒಂದು ರೀತಿ ತನ್ನ 2 ಕೈ 100 ಕೈಯಂತೆ ಮಾಡಿಕೊಂಡು ಬಹಳ ತುಂಬ ಸೊಗಸಾಗಿ ತಗೊಂಡೋಗ್ತಾನೆ. ಲಾ, ನ್ಯಾಯಾಧೀಶ, ಸೈನ್ಸ್, ಡಾಕ್ಟರ್, ಗಣಿತ, ಯಾವುದೇ ರೀತಿಯಲ್ಲಿ ತಗೊಳ್ಳಿ, ಎಲ್ಲ ರೀತಿಯಲ್ಲಿ ಸಕ್ಸಸ್ ಕಾಣುವಂಥ ಒಂದು ಗುಣಲಕ್ಷಣಗಳು ಈ ಬುಧ ಈ ಕನ್ಯಾ ರಾಶಿಯಲ್ಲಿದ್ದರೆ ಇಂತಹ ವ್ಯಕ್ತಿಗೆ ಈ ರೀತಿಯಾದಂಥ ಫಲ ವಿಭಾಗವನ್ನು ಕೊಡ್ತಾನೆ. ಮತ್ತೆ ಜೊತೆಗೆ ಅದೃಷ್ಟವಂತರು ಬುಧ ಕನ್ಯಾ ರಾಶಿಯಲ್ಲಿ ಇದ್ದು ಹುಟ್ಟಿದಂಥ ವ್ಯಕ್ತಿಗಳು. ಈ ಬುಧ ಈ ರೀತಿ ಫಲ ಕೊಡಬೇಕಾದ್ರೆ ವೃಷಭ ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನ, ತುಲಾ ಲಗ್ನ, ಮಕರ ಲಗ್ನ, ಕುಂಭ ಲಗ್ನ, ಈ ಲಗ್ನಗಳಲ್ಲಿ ಬುಧ ತುಂಬ ರಾಜಯೋಗಕಾರಕನಾಗಿರೋದ್ರಿಂದ ಇಂತಹ ಫಲಗಳು ಅವರವರ ಜೀವನಕ್ಕೆ ಯೋಗ್ಯತೆಗೆ ತಕ್ಕಂಥ ಭಗವಂತ ಕೊಟ್ಟು ಅನುಗ್ರಹಿಸಿ ಉದ್ಧಾರ ಮಾಡ್ತಾನೆ. ಹಾಗೂ ಬುಧ ತುಲಾ ರಾಶಿಯಲ್ಲಿದ್ದರೆ ಸಂಗೀತ, ಸಾಹಿತ್ಯ, ಇನ್ಸ್ಟ್ರೂಮೆಂಟ್ಸ್, ಬಾಟನಿ, ಬಿಕಾಮ್ ಅಥವಾ ಒಳ್ಳೆ ಉದ್ಯೋಗದಲ್ಲಿ ಇದ್ದು ತಾನು ಜೀವನವನ್ನು ತುಂಬ ಸೊಗಸಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ. ತಾಳ್ಮೆಯಿಂದ ಜೀವನ ನಡೆಸ್ತಾನೆ, ಶಾಂತತೆಯ ರೀತಿಯಲ್ಲಿ ಬದುಕನ್ನು ತಗೊಂಡೋಗ್ತಾನೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಬುಧ ಇದ್ದರೆ ಸ್ವಲ್ಪ ಮಾತಿನ ಭರಸೆ ಜಾಸ್ತಿ ಇರುತ್ತೆ ಇಂಥವ್ರಿಗೆ. ತುಂಬ ಯಾಕೆ ಅಂದರೆ ವಿಷಯದ ಆಳಕ್ಕೆ ತುಂಬ ಹೊರಟೋಗ್ತಾರೆ ಇವರು. ಮತ್ತೆ ವಿಷಯದ ಆಳಕ್ಕೋಗಿ ಆ ವಿಷಯದ ಬಗ್ಗೆ ತುಂಬ ಬುದ್ಧಿಶಕ್ತಿಯಿಂದ ತಿಳ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಮಾತಿನಲ್ಲಿ ಸ್ವಲ್ಪ ಗುಟ್ಟು ಜಾಸ್ತಿ ಇರುತ್ತೆ ಇವರಿಗೆ. ಇನ್ನು ಬುಧ ಧನುಸು ರಾಶಿಯಲ್ಲಿ ಇದ್ದರೆ ಅವಸರದ ನಿರ್ಣಾಯಕವನ್ನ ಇವರು ತಗೊತಾರೆ, ತೀರ್ಮಾನ ಮಾಡಿಬಿಡ್ತಾರೆ, ಬೇಗ ಅವಸರ ಮಾಡ್ಕೊಂಡ್ಬಿಡ್ತಾರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ. ಇನ್ನು ತಾಯಿಗೆ ಸ್ವಲ್ಪ ಆಗಾಗ ತೊಂದರೆ ಇರುತ್ತೆ, ನರಮಂಡಲಗಳಲ್ಲಿ ಅಥವಾ ವಾತಪಿತ್ತ ಕಫಗಳಲ್ಲಿ, ಅದರಲ್ಲೂ ಪಿತ್ತದ ಒಂದು ವಿಭಾಗ ತುಂಬ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಹಾಗೂ ಈ ಬುಧ ಧನುಸು ರಾಶಿಯಲ್ಲಿದ್ದಂಥ ವ್ಯಕ್ತಿಗೆ ಗುರು ಹಿರಿಯರಲ್ಲಿ ತುಂಬ ಭಕ್ತಿ ಇರುತ್ತೆ, ನಿಧಾನಗತಿಯಲ್ಲಿ ನಡೆಯುವಂತಹ ಒಂದು ಶಕ್ತಿ ಇರುತ್ತೆ, ಲಾಭ ಮಾಡ್ಕೊತಾರೆ, ತೀರ್ಥಯಾತ್ರೆ ಚೆನ್ನಾಗಿ ಮಾಡ್ತಾರೆ, ಧೈರ್ಯ ಇರುತ್ತೆ, ಅಷ್ಟೇ ಮುಂದಾಳತ್ವ ಚೆನ್ನಾಗಿರುತ್ತೆ, ಅಷ್ಟೇ ಶೀಘ್ರಕೋಪಿಯಾಗಿರ್ತಾರೆ, ಒಳ್ಳೆ ಹೆಸರುವಾಸಿಯನ್ನು ಮಾಡ್ತಾರೆ.
ಇನ್ನು ಬುಧ ಮಕರ ರಾಶಿಯಲ್ಲಿದ್ದರೆ ಪ್ರಾಯೋಗಿಕವಾಗಿ ಬುದ್ಧಿಶಕ್ತಿ ಇವರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಯಾ ಸಮಯಕ್ಕೆ ಬುದ್ಧಿಶಕ್ತಿಯನ್ನು ತುಂಬ ತಂದುಕೊಳ್ತಾರೆ. ಮಧ್ಯದಲ್ಲಿ ಆಗಾಗ ಸ್ವಲ್ಪ ಚರ್ಮ ರೋಗಕ್ಕೆ ಒಳಗಾಗ್ತಾರೆ. ಹೋಮಿಯೋಪತಿ ಔಷಧಿ ತಗೊಂಡ್ರೆ ತುಂಬ ಒಳ್ಳೆಯದು. ಒಳ್ಳೊಳ್ಳೆ ಆಲೋಚನೆಗಳನ್ನು ಚಿಂತನೆಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲಸ ಮತ್ತು ಹಾಗೂ ತನ್ನ ಒಂದು ಬದುಕಿನ ವೃತ್ತಿಯ ಸಂಬಂಧಪಟ್ಟಂತ ಏನೊಂದು ವಿಚಾರ ಇದೆ ಅದು ಒಳ್ಳೆ ನಿರ್ಧಾರ ತಗೊಂಡಾಗ ಬದುಕು ಇವರ ಶೈಲಿ ತುಂಬ ಚೆನ್ನಾಗಿರುತ್ತೆ. ಅವಸರದ ನಿರ್ಧಾರ ತಗೊಳ್ಳದೆ ತಕ್ಷಣ ಕೆಲಸಕ್ಕೆ ಹೋಗದೆ ಈ ಕೆಲಸ ನನಗಾಗತ್ತಾ ಇಲ್ಲೋ ಅಂತ ಆಲೋಚನೆ ಮಾಡಿ ಆ ಕೆಲಸಕ್ಕೆ ಕೈ ಹಾಕಿದಾಗ ಇವರ ಜೀವನ ತುಂಬ ಸೊಗಸಾಗಿರುತ್ತೆ. ಇನ್ನು ಕುಂಭರಾಶಿಯಲ್ಲಿ ಬುಧ ಇದ್ದರೆ ಹೊಸ ಹೊಸ ವಿಚಾರಗಳನ್ನು, ವಿಭಿನ್ನವಾದಂಥ ಆಲೋಚನೆಗಳನ್ನು ಮಾಡುವಂತಹ ವಿಚಾರದಲ್ಲಿ ಇವರು ಸಾಮರ್ಥ್ಯರು. ತಂತ್ರಜ್ಞಾನದಲ್ಲಿ ಹಾಗೂ ಸಂಶೋಧನೆ ಮಾಡುವಂತಹ ವಿಚಾರದಲ್ಲಿ ಹೊಸ ಹೊಸ ವಿಷಯಗಳಲ್ಲಿ ಇವರ ಆಸಕ್ತಿಯನ್ನು ತುಂಬ ತಂದ್ಕೊತಾರೆ. ಇನ್ನು ಮೀನ ರಾಶಿಯಲ್ಲಿ ಬುಧ ಇದ್ರೆ ಅಲ್ಲಿ ಸ್ವಲ್ಪ ನೀಚಾವಸ್ಥೆಯಲ್ಲಿ ಇರ್ತಾನೆ. ಆದರೂ ನೀಚ ಭಂಗ ಆಗಿದ್ರೆ ಕಲ್ಪನಾ ಶಕ್ತಿ ಇವರಲ್ಲಿ ತುಂಬ ಇರುತ್ತೆ. ಸೃಜನಶೀಲತೆಯನ್ನು ಹೆಚ್ಚಾಗಿ ಪಡಿತಾರೆ. ನಿರ್ಧಾರ ತಗೊಳ್ಳುವಂಥ ವಿಚಾರದಲ್ಲಿ ಗೊಂದಲಕ್ಕೆ ಸ್ವಲ್ಪ ಒಳಗಾಗ್ತಾರೆ. ಹಾಗಾಗಿ ಮತ್ತೊಬ್ಬರ ಒಪಿನಿಯನ್ ತಗೊಂಡು ಆ ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ಆಲೋಚನೆ ಮಾಡಿ ಒಂದಕ್ಕೆರಡು ಸಲ ಆಲೋಚನೆ ಮಾಡಿ ಮುಂದುವರಿಲಿ. ಇವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನೀರಿನಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ. ಯೋಚನೆ ಮಾಡಿ ಕೆಲವು ಸಮಯದಲ್ಲಿ ನೀರಿನ ವ್ಯಾಪಾರಗಳನ್ನು ಮಾಡಲೋ ಬೇಡೋ ಅಂತ ಆಲೋಚನೆ ಮಾಡಿ ಕೆಲವು ಸಮಯದಲ್ಲಿ ಬುಧ ಇಲ್ಲಿ ಮೀನರಾಶಿಯಲ್ಲಿ ಬುಧ ಇದ್ದಾಗ ನೀರಿನ ವ್ಯಾಪಾರಕ್ಕೆ ಗಮನ ಜಾಸ್ತಿ ಕೊಟ್ಟು ಅದರಲ್ಲಿ ಲಾಸ್ ಮಾಡಿಸುವಂತಹ ಒಂದು ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಆಲೋಚನೆ ಮಾಡಲಿ, ತುಂಬ ಬೇಗ ನಿರ್ಧಾರ ತಗೊಂಡು ಆ ವ್ಯಾಪಾರ ವ್ಯವಹಾರಗಳಿಗೆ ತೊಡಗಬೇಡಿ. ಒಂದು ವೇಳೆ ಗುರು ತುಂಬಾ ಚೆನ್ನಾಗಿದ್ರೆ, ಧನುಸು ರಾಶಿಯಲ್ಲಿದ್ದರೆ, ಮೀನರಾಶಿಯಲ್ಲೇ ಇದ್ದರೆ ಅಥವಾ ವೃಶ್ಚಿಕ ರಾಶಿಯಲ್ಲಿದ್ದರೆ ಅಥವಾ ಕಟಕ ರಾಶಿಯಲ್ಲಿ ಗುರು ಇದ್ದರೆ ಆಗ ಈ ನೀರಿಗೆ ವ್ಯಾಪಾರ ಸಂಬಂಧಪಟ್ಟಿದ್ದು ಅಥವಾ ಯಾವುದೇ ಅಂದರೆ ಕನ್ಸ್ಯೂಮರ್ ಪ್ರಾಡಕ್ಟ್ಸು, ಅಕ್ಕಿ ದಿನಸಿ ಅಂಗಡಿಗಳಾಗಿರ್ಬೋದು, ಹೋಟ್ಲಾಗಿರ್ಬೋದು, ಇಂಥ ವ್ಯಾಪಾರಗಳಿಗೆ ನಿಮಗೆ ಹೇಳಿ ಮಾಡಿಸಿದಂಥ ವ್ಯವಹಾರಗಳು ಮಾಡ್ಬೋದು ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ.